ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ News18 ಕನ್ನಡ ಡಿಜಿಟಲ್. ನಾನು ರಘುರಾಜ್. ಇವತ್ತು ಗ್ರಾಮಗಳ ಅಭಿವೃದ್ಧಿಗೆ ಅಂತಾನೆ ನರೇಗಾ ಯೋಜನೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಜಾರಿಯನ್ನ ಮಾಡಿರುವಂಥದ್ದು. ಅದರಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕೂಡ ಈ ಒಂದು ನರೇಗಾ ಕಾಮಗಾರಿ ಮಾಡುವಲ್ಲಿ ಅಧಿಕಾರಿಗಳು ಸಾಕಷ್ಟು ಮುಂದಿದ್ದಾರೆ. ಈಗಾಗಲೇ ಸಾಕಷ್ಟು ಒಳ್ಳೆಯ ಕೆಲಸಗಳು ಕೂಡ ಈ ಒಂದು ಕಾಮಗಾರಿಯಿಂದ ಆಗಿರುವಂಥದ್ದು. ಆದರೆ ಇದೀಗ ಅಧಿಕಾರಿಗಳ ಒಂದು ಎಡವಟ್ಟಿನಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಅಂತಂದ್ರೆ ಇವಾಗ ಕೋಲಾರ ತಾಲೂಕಿಗೆ ಸೇರುವಂತಹ ಮುದವಾಡಿ ಗ್ರಾಮ ಪಂಚಾಯತಿಯ ಒಂದು ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಇದೀಗ 10 ಲಕ್ಷ ರೂಪಾಯಿ ಹಣ ಏನಿದೆ, ಗ್ರಾಮ ಪಂಚಾಯತಿಯ ಹಣ ಏನಿದೆ, ಅದು ಈಗ ಪೋಲಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಗ್ರಾಮ ಪಂಚಾಯತಿ ಮುಂದೆ ಇರತಕ್ಕಂಥ ಕೇವಲ ಒಂದು 200 ಅಡಿ ಸುತ್ತಳತೆಯ ಒಂದು ಜಾಗದಲ್ಲಿ 10 ಲಕ್ಷ ಒಂದು ವೆಚ್ಚದಲ್ಲಿ ಒಂದು ಪಾರ್ಕನ್ನು ನಿರ್ಮಾಣ ಅಧಿಕಾರಿಗಳು ಮಾಡಿದ್ದಾರೆ. ಈಗ ಸಾರ್ವಜನಿಕವಾಗಿ ಕೂಡ ಬಳಕೆಗೆ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥದ್ದು ಕೇವಲ ಒಂದು 200 ಅಡಿ ಒಂದು ಸುತ್ತಳತೆ ಒಂದು ಸ್ಥಳದಲ್ಲಿ ಒಂದು ಪಾರ್ಕನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂಥದ್ದು. ಇದಕ್ಕೆ ಒಂದು ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಒಂದು ಕಾಂಪೌಂಡ್ನ ಸಮಸ್ಯೆ ಅಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಇಲ್ಲ ಅಂತಕ್ಕಂಥ ಒಂದೇ ಒಂದು ಆಧಾರದಲ್ಲಿ ಅಲ್ಲಿ ಒಂದು ಪಾರ್ಕನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇದರಲ್ಲೇ ಅಧಿಕಾರಿಗಳು ಪಾರ್ಕನ್ನು ನಿರ್ಮಾಣ ಮಾಡಿದ್ರೆ ಸುತ್ತು ಕೂಡ ಒಂದು ಫೆನ್ಸಿಂಗ್ ಹಾಕುವಂತಹ ಒಂದು ಕೆಲಸ ಕೂಡ ಆಗುತ್ತೆ. ಅದರಿಂದ ಒಂದು ಫೆನ್ಸಿಂಗ್ ಹಾಕುವಂಥ ಒಂದು ಕೇವಲ ಒಂದೇ ಒಂದು ಕಾರಣಕ್ಕಾಗಿ ಈಗ 10 ಲಕ್ಷ ವೆಚ್ಚದಲ್ಲಿ ಪಾರ್ಕ್ ಅನ್ನುವಂಥ ಒಂದು ಹೆಸರಲ್ಲಿ ಈಗ ನರೇಗಾ ಒಂದು ಯೋಜನೆಯಡಿ ಈಗ ಒಂದು ಕಾಮಗಾರಿಯನ್ನು ಈಗಾಗಲೇ 90% ಒಂದು ಮುಗಿಸಿರುವಂಥದ್ದು. ಅದರಲ್ಲೂ ಮುದವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದೀನ ದಲಿತರು ಇರ್ತಕ್ಕಂಥ ಸಾಕಷ್ಟು ಬಡಾವಣೆಗಳಿದೆ, ಮತ್ತೆ ಸಾಕಷ್ಟು ಮನೆಗಳಿದೆ, ಸಾಕಷ್ಟು ರಸ್ತೆಗಳಿಗೆ ಇನ್ನೂ ಕೂಡ ಡಾಂಬರೀಕರಣ ಆಗಬೇಕಾಗಿದೆ. ಇನ್ನೂ ಕೂಡ ಸರಿಯಾಗಿ ಚರಂಡಿ ವ್ಯವಸ್ಥೆ ಕೂಡ ಆ ಒಂದು ಗ್ರಾಮದಲ್ಲಿಲ್ಲ. ಇಂಥ ಒಂದು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇರತಕ್ಕಂಥ ಒಂದು ಸಣ್ಣ ಒಂದು ಗ್ರಾಮದಲ್ಲಿ ಈ ರೀತಿಯಾಗಿ ಅಧಿಕಾರಿಗಳು ಒಂದು ಅನುದಾನದ ಒಂದು ಬಳಕೆಯನ್ನ ನಿಗದಿತ ಪ್ರಮಾಣದಲ್ಲಿ ಮಾಡಬೇಕಾಗಿತ್ತು. ಅದು ಈಗ ಯಾವುದೇ ರೀತಿಯ ಕೆಲಸಕ್ಕೆ ಬಾರದೇ ಇರತಕ್ಕಂಥ ಒಂದು ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಪಾರ್ಕನ್ನು ಮಾಡಲಿಕ್ಕೆ ಹೋಗ್ತಾ ಇರುವಂಥದ್ದು ಎಷ್ಟು ಮಾತ್ರ ಸರಿ ಅಂತಕ್ಕಂಥದ್ದು ಈಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇರೋ ಪ್ರಶ್ನೆ. ಮತ್ತೆ ಈ ಒಂದು ನರೇಗಾ ಯೋಜನೆಯಲ್ಲಿ ಮುದವಾಡಿ ಗ್ರಾಮ ಪಂಚಾಯತಿಯಲ್ಲಿ ಕೈಗೊಂಡಿರುವಂತಹ ಒಂದು ಪಾರ್ಕ್ ನಿರ್ಮಾಣ ಕಾಮಗಾರಿ ಏನಿದೆ ಅದು ಸಾರ್ವಜನಿಕರಿಗೆ ನಿಜವಾಗ್ಲೂ ಬಳಕೆ ಆಗುತ್ತಾ ಅನ್ನೋದು ಎಲ್ಲರೂ ಕೂಡ ಈಗ ಕಾಡ್ತಾ ಇರುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಕೇವಲ 50 ಅಡಿ ಅಗಲ ಇರ್ತಕ್ಕಂಥ ಒಂದು ವಿಡ್ತಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಒಂದು ಪಾರ್ಕನ್ನು ಮಾಡಿದ್ದಾರೆ. ಅಲ್ಲಿ ಓಡಾಡಲಿಕ್ಕೂ ಕೂಡ ಸುತ್ತಳತೆಯ ಒಂದು ಜಾಗ ಇಲ್ಲ, ಮತ್ತೆ ಕುಳಿತುಕೊಳ್ಳಿಕ್ಕೂ ಇಳ್ಕೊಳ್ಳೋ ಒಂದು ವ್ಯವಸ್ಥೆ ಇಲ್ಲ. ಇಂಥ ಒಂದು ನಿಟ್ಟಿನ ಸಣ್ಣ ಒಂದು ಜಾಗದಲ್ಲಿ ಪಾರ್ಕ್ ಮಾಡುವಂತಹ ಒಂದು ಕ್ರಮವನ್ನು ಯಾತಕ್ಕಾದ್ರೂ ಮಾಡಿದ್ರು ಇದು ಒಂದು ದುಡ್ಡು ಹೊಡೆಯುವಂತಹ ಒಂದು ಏನಾದರೂ ಸ್ಕೀಮ್ ಅಂತಕ್ಕಂಥದ್ದು ಏನಾದರೂ ಇವಾಗ ಎಲ್ಲರಲ್ಲೂ ಕೂಡ ಒಂದು ಕಾಡ್ತಾ ಇರುವಂತಹ ಅನುಮಾನ. 2024ರಲ್ಲಿ ಕೈಗೊಂಡಿರುವಂಥ ಕಾಮಗಾರಿ ಈಗಾಗಲೇ ತರಾತುರಿಯಲ್ಲಿ ಈಗಾಗಲೇ ಮುಗಿಸಿದ್ದಾರೆ. ನಾವು ಗಮನಿಸಬಹುದು ನರೇಗಾ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ ಕೈಗೊಂಡಿರುವಂತಹ ಸಾಕಷ್ಟು ಕಾಮಗಾರಿಗಳೇನಿದೆ ಅದು ಇನ್ನೂ ಕೂಡ ಆಮೆಗತಿಯಲ್ಲಿ ಸಾಗ್ತಾ ಇರುತ್ತೆ. ಆದರೆ ಇಲ್ಲಿ ಮಾತ್ರ ಕೇವಲ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡಿರುವಂತಹ ಕಾಮಗಾರಿ ಏನಿದೆ ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 700 ಲಕ್ಷ ರೂಪಾಯಿ ಹಣ ಖರ್ಚಾಗಿದೆ ಅಂತಕ್ಕಂಥ ಇನ್ನು ಕೂಡ ಹಣ ಬಿಡುಗಡೆ ಆಗಿಲ್ಲ. ಆದ್ರೂ ಕೂಡ ಈ ಒಂದು ದುಂದು ವೆಚ್ಚ ಅಂತಾನು ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಸುತ್ತಲೂ ಕೂಡ ಒಂದು ಫೆನ್ಸಿಂಗ್ ಹಾಕಿದ್ದಾರೆ. ಆ ಫೆನ್ಸಿಂಗ್ ಇಂದ ಗ್ರಾಮ ಪಂಚಾಯತಿ ಕಟ್ಟಡ ರಕ್ಷಣೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಸಿಮೆಂಟ್ ಅಥವಾ ಒಂದು ಕಾಂಕ್ರೀಟ್ ನಲ್ಲಿ ನಿರ್ಮಾಣ ಮಾಡಿದಂತಹ ಕಾಂಪೌಂಡ್ ಇಂದಲೇ ಗ್ರಾಮ ಪಂಚಾಯತಿಗೆ ನಾವು ಒಂದು ಭದ್ರತೆಯನ್ನು ಕಲ್ಪಿಸಲು ಸಾಧ್ಯ. ಹೀಗೆ ಒಂದು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಇದೀಗ ಪಾರ್ಕ್ ನಿರ್ಮಾಣ ಬಹುತೇಕ 90% ಮುಗಿದಿದೆ. ಆದ್ರೆ ಈ ಸಂಬಂಧಪಟ್ಟಂತೆ ನಾವು ಗ್ರಾಮಸ್ಥರನ್ನು ಕೂಡ ಮಾತಾಡ್ಸಿದ್ವಿ, ಮತ್ತೆ ಸಾಮಾಜಿಕ ಹೋರಾಟಗಾರರನ್ನು ಕೂಡ ಮಾತಾಡ್ಸಿದ್ವಿ. ಅವ್ರು ಹೇಳ್ತಾ ಇರುವಂಥದ್ದು ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ, ಮತ್ತೆ ಅಲ್ಲಿ ನರೇಗಾ ಯೋಜನೆಯಲ್ಲಿ ಕೂಡ ಸಾಕಷ್ಟು ಅವ್ಯವಹಾರ ಆಗಿದೆ. ಮಾಹಿತಿ ಹಕ್ಕಲ್ಲಿ ನಾವು ಕೆಲವೊಂದು ದಾಖಲೆ ಕೇಳಿದ್ರು ಕೂಡ ಕೊಡಲ್ಲ ಅಂತಕ್ಕಂಥ ಒಂದು ಮಾತಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ವೇಣು ಅವರು ಒಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು. ಸಾಮಾಜಿಕ ಹೋರಾಟಗಾರರು ಕೂಡ ಹೇಳ್ತಾರೆ ಈ ಒಂದು ನರೇಗಾ ಯೋಜನೆ ಅಡಿಯಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳು ಕೋಲಾರ ಜಿಲ್ಲೆಯಲ್ಲಿ ಆಗಿದೆ. ಅದರಲ್ಲೂ ಕೂಡ ಜಿಲ್ಲಾ ಪಂಚಾಯತಿ ಸಿಇಒ ಆಗಿರ್ತಕ್ಕಂಥ ಪದ್ಮ ವಸಂತಪ್ಪ ಅವರು ಜಿಲ್ಲಾ ಪಂಚಾಯತಿಯ ಸಿಇಒ ಆದ ನಂತರ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಇಂಥ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಹೇಗೆ ಈ ಒಂದು ಪಾರ್ಕ್ ಕಾಮಗಾರಿಗೆ ಅನುಮತಿಯನ್ನು ಕೊಟ್ಟರು, ಅದರಲ್ಲೂ ಕೂಡ ಸಾರ್ವಜನಿಕವಾಗಿ ಒಂದು ಪಾರ್ಕನ್ನು ನಿರ್ಮಾಣ ಮಾಡಬೇಕು ಅಂತಂದ್ರೆ ಅದೇ ಗ್ರಾಮದಲ್ಲಿ ಸಾಕಷ್ಟು ಸರ್ಕಾರಿ ಒಂದು ಸ್ಥಳಗಳಿದೆ, ಅಲ್ಲಿ ಒಂದು ಸುಸರ್ಜಿತವಾದಂಥ ಸ್ಥಳದಲ್ಲಿ ಪಾರ್ಕನ್ನು ನಿರ್ಮಾಣ ಮಾಡಿದ್ರೆ ಒಂದು ವಾಯು ವಿಹಾರ ಮಾಡಲಿಕ್ಕೂ ಕೂಡ ಒಂದು ಪಾರ್ಕ್ ಅನುಕೂಲವಾಗುತ್ತೆ. ಈ ತರ ಒಂದು ಗ್ರಾಮ ಪಂಚಾಯತಿಗೆ ಕೇವಲ ಒಂದು ಕಾಂಪೌಂಡ್ ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಪಾರ್ಕನ್ನು ಒಂದು ಹೆಸರಲ್ಲಿ ಈಗ ಅಧಿಕಾರಿಗಳು ದುಂದು ವೆಚ್ಚವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಸಾಕಷ್ಟು ಒಂದು ಟೀಕೆ ಕೂಡ ಕಾರಣವಾಗಿದೆ. ಇವರೆಲ್ಲರ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳಬೇಕು, ಕೂಡಲೇ ಕಾಮಗಾರಿ ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ತೊಟ್ಲಿ ರಮೇಶ್ ಅವರು ಒಂದು ಮಾತನ್ನು ಹೇಳ್ತಾ ಇರೋದು. ಇವತ್ತು ಕೋಲಾರ ಜಿಲ್ಲಾ ಪಂಚಾಯತ್ ಭೂಗೋಳತೆ ದೂರದಲ್ಲಿರುವಂಥ ಮುದವಾಡಿಯ ಗ್ರಾಮ ಪಂಚಾಯತಿಯ ಮುಂಭಾಗದಲ್ಲಿ ಸಾರ್ವಜನಿಕ ಪಾರ್ಕ್ ವ್ಯವಸ್ಥೆ ಇರಬೇಕಂತ ಜಾಗದಲ್ಲಿ ಗ್ರಾಮ ಪಂಚಾಯತಿಯ ಒಂದು ಕಟ್ಟಡ ಕಾಂಪೌಂಡ್ ನಿರ್ಮಾಣ ಹೆಸರಿನಲ್ಲಿ
20 ಮತ್ತು 40 ಅಡಿಗಳಿಗೆ 10 ಲಕ್ಷ ರೂಪಾಯಿ ನರೇಗಾರದಲ್ಲಿ ಕಾಮಗಾರಿಕೆ ಮಾಡಿದ್ದಾರೆ. ಇದು ಸಂಬಂಧಪಟ್ಟ ಏನು ಗ್ರಾಮ ಪಂಚಾಯತ್ ಕಾಂಪೌಂಡ್ ನಿರ್ಮಾಣಕ್ಕೆ ಮಾಡೋದಕ್ಕೆ ಯಾವುದೇ ನರೇಗಾರದ ಅನುಮತಿ ಇಲ್ಲ. ಇದನ್ನು ಕೇಳುವಂಥ ಪಂಚಾಯತ್ PDO ನಾಚಿಕೆ ಆಗೋದಿಲ್ಲ, ಅಧ್ಯಕ್ಷರಿಗಿಲ್ವಾ, ಇವರು ಲೂಟಿ ಮಾಡಬೇಕು. ಹೋಗಲಿ, ತಾಲೂಕು ಮಟ್ಟದ CO EO ಅಧಿಕಾರಿಗಳೇ ಇದು ವ್ಯವಸ್ಥೆ ಇದೆಯಾ? ಇಲ್ಲ. ಇವತ್ತು ಉದಾಹರಣೆ ತೊಟ್ಟಿ ಗ್ರಾಮ ಪಂಚಾಯತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ರದ್ದು ಮಾಡಿದ್ದಾರೆ. ತಾಲೂಕು EO ಅಧಿಕಾರಿಗಳೇ ಹಿಂದೆ ಬಂದು ಇವತ್ತು 10 ಲಕ್ಷ ರೂಪಾಯಿ ನರೇಗಾರದಲ್ಲಿ ಅದಕ್ಕೆ ಬಿಲ್ ಮಾಡೋದಕ್ಕೆ CO ಅಧಿಕಾರಿಗಳು ಇದರಲ್ಲಿ ಕಮಿಷನ್ ಹೋಗ್ತಾ ಇದೆ. ತಾಲೂಕು EO ಅಧಿಕಾರಿಗಳು ಇವರು ಮಾಡೋದ್ರಲ್ಲಿ ನೋಡಿದ್ರೆ 1 ಲಕ್ಷ ರೂಪಾಯಿ ಕೆಲಸ ಮಾಡೋದು. ಇದು ಬಡವರ ಕೂಲಿ ಹೆಸರಿನಲ್ಲಿ ಲೂಟಿ ಮಾಡುವಂಥ ನರೇಗಾರ. ಇದುವರೆಗೂ ಕೋಲಾರ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ನರೇಗಾರದಲ್ಲಿ ದೊಡ್ಡ ಮಾಫಿಯಾಗಿದೆ. ಇವರು ಜೋಬಿಗೆ ತುಂಬಿಸ್ಕೊಂಡು ಹೋಗೋದು, ಬಡವರಿಗೆ ಉದ್ಯೋಗ ಕೊಡುವಂಥ ಯೋಜನೆ ಅಲ್ಲ ಇದು. ದಯಮಾಡಿ ಇದನ್ನು ಸಂಬಂಧ CO ಅಧಿಕಾರಿಗಳಾಗಲಿ ತಾಲೂಕು EO ಅಧಿಕಾರಿಗಳಾಗಲಿ ಈ ಒಂದು ಮುದುವಾಡಿ ಏನು ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತಿ ಮಾಡಿರುವಂಥ 10 ಲಕ್ಷ ರೂಪಾಯಿ ಕಾಮಗಾರಿಕೆ ಪರಿಶೀಲನೆ ಮಾಡಿ ಅಲ್ಲಿನ PDO ಆಗಲಿ EO ತಕ್ಷಣ ಕ್ರಮ ಜರುಗಿಸಬೇಕು. ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ನೀವು ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಂತೀರೋ ಅನ್ನೋದಕ್ಕೆ ನೇರವಾಗಿ ನಿಮ್ಮನ್ನು ಅಪವಾದ ಮಾಡ್ತಾ ಇದ್ದೀವಿ ಸರ್. ಕಾಂಪೌಂಡ್ ಥರ ಮಾಡ್ಕೊಂಡು ಜನಕ್ಕೆ ಕಣ್ಣೀರು ಎಷ್ಟು ದಿವಸ ಅನ್ನೋದು ನೀವು ಹೇಳೋವರೆಗೂ ನಮಗೂ ಗೊತ್ತಿಲ್ಲ ಪಾರ್ಕ್ ಅಂತ. ನಾನೇ ಸುಮಾರು 1 ವರ್ಷ ಆಗಿದೆ RTIಯಲ್ಲಿ ಕೇಳಿದ್ದೀನಿ ಏನೇನು ಡಾಕ್ಯುಮೆಂಟು ಏನೇನು ಖರ್ಚು ಮಾಡಿದ್ದೀರಿ, ಅನುದಾನಗಳು ಏನೇನು ಯೂಸ್ ಮಾಡಿದ್ದೀರಿ ಕೊಡ್ರಿ ಅಂತ. ಸುಮಾರು ಕೆಲಸಗಳಲ್ಲಿ ನಾನು ಸುಮಾರು ಸರಿ ಓಬರ್ಟ್ಸ್ಮ್ಯಾನ್ ಗಮನಕ್ಕೂ ಮತ್ತು ಮೊದಲಿದ್ದ CEO ಗಮನಕ್ಕೂ ತಂದಿದ್ದೀನಿ. JCBಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಕೂಲಿ ಕಾರ್ಮಿಕರು ಅಂತ ತೋರಿಸ್ತಾ ಇದ್ದಾರೆ ಅಂತ. ಇವರು ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಈಗ DS ಕಂಪ್ಲೇಂಟ್ ಮಾಡ್ತೀವಿ, DS PDOನ ಕರೆಸ್ತಾರೆ. PDOನ ಕರೆಸಿ ಹಿಂಗೆ ಕಂಪ್ಲೇಂಟ್ ಆಗಿದೆ ಹಂಗೆ ಹಿಂಗೆ ಅಂತಾರೆ. ಮತ್ತು ಅವ್ರೇನಾದರೂ ಕವರ್ಗಳಲ್ಲಿ ದುಡ್ಡು ತಂದು ಕೊಟ್ಟರೆ DS ಇಲ್ಲ ಓಬರ್ಟ್ಸ್ಮ್ಯಾನು ಕೇಸ್ ಮುಚ್ಚಾಕ್ತಾರೆ. ಅದ್ರಿಗೆ ಏನಾಗಿದೆ, ಮುದುವಾಡಿ ಪಂಚಾಯತಿಯಲ್ಲಿ ಇದುವರೆಗೂ ಆಗಿರೋ ಕಾಮಗಾರಿಗಳೆಲ್ಲ ಹಂಗೆ ನಡೀತಾ ಇರೋದು. ಎಲ್ಲೋ ಮಾಡೋ ಕೆಲಸನೆಲ್ಲ ಮಾಡ್ತಾರೆ, ಯಾರೂ ಕೇಳೋಂಗಿರಲ್ಲ, ಯಾರೋ ಕೇಳಿದ್ರೂ ಸ್ಪಂದಿಸಲ್ಲ. ಈಗ ಹೊಸಬರು PDO ಬಂದಿದ್ದಾರೆ. ಹಳೆ PDOಗೆ ನಾವೇ ಹೇಳಿದ್ದೀವಿ, ಏನಪ್ಪ ಹಿಂಗೆಲ್ಲ ಮಾಡ್ತಾ ಇದ್ದೀರಲ್ಲ, ಕಾಂಪೌಂಡು ನೀವು ಗೋಡೆಯಲ್ಲಿ ಯಾಕೆ ಕಟ್ಟಬಾರ್ದು ಅಂತಲೂ ನಾವು ಕೇಳಿದ್ದೀವಿ. ಅವ್ರು ಇದ್ಕೊಂಡು ಇಲ್ಲ ಸರ್ ಚೆನ್ನಾಗಿರ್ತೈತೆ ರೋಡ್ ಸೈಡ್ ಇರೋದು. ನಾವು ಪಂಚಾಯತಿಯಲ್ಲಿದ್ದವಾಗೆ ಸರ್ ಆ ಬಿಲ್ಡಿಂಗ್ ಮಾಡಿಸಿ ಆಗಲೇ ನಾವು ಹಣ ರಿಸರ್ವೇಷನ್ ಇಟ್ಟು ಸುಮಾರು ಒಂದು 70 ಲಕ್ಷದವರೆಗೂ ಹಣನೂ ಬಿಟ್ಟು ಬಂದಿದ್ವಿ. ಆದರೆ ಅವರು ಸಾರ್ವಜನಿಕ ಜಾಗಗಳು ಬೇಜಾನಿದೆ ಅಲ್ಲಿ ಮಾಡಿದ್ರು. ಆ ಗ್ರಾಮದಲ್ಲಿ ಕೆಲವರು ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ವಾಕಿಂಗ್ ಹೋಗೋರು ಇದ್ದಾರೆ. ಸುಮಾರು ಜನ ನೀವು ನೋಡಿ, ಯಾವಾಗಾದರೂ ಒಂದು 4 ಗಂಟೆ ಟೈಮಲ್ಲಿ ಹೋಗಿ ನೋಡಿ, ಕೆರೆ ಕಟ್ಟೆವರೆಗೂ ಹೋಗ್ತಾ ಇರ್ತಾರೆ. ಅಕಸ್ಮಾತ್ ನೈಟ್ ಟೈಮು ಯಾರೋ ನಿದ್ದೆ ಇಲ್ದವನು ಗಾಡಿ ಬಂದರೆ ಹೊಡ್ಕೊಂಡು ಹೋದರೆ ಒಂದು ಪ್ರಾಣ ಹೋಗ್ತೈತೆ, ಒಂದು ಕುಟುಂಬ ಬೀದಿಗೆ ಬರ್ತೈತೆ. ಆದರೆ ಇದನ್ನು ಅವರು ಪಾರ್ಕ್ ಟೈಪ್ ಮಾಡಿರೋರು ಹಿಂದೆ ಸರ್ಕಾರಿ ಜಾಗಗಳಿದ್ದಾವೆ ಅಲ್ಲಿ ಮಾಡ್ಬೋದಾಗಿತ್ತು. ಈಗ ಅವ್ರ ಕಾನ್ಸೆಪ್ಟೆಲ್ಲ ಏನು, ನಾವು ಪಾರ್ಕ್ ಮಾಡಿದ್ವಿ ಅಂತ ತೋರಿಸ್ಕೊಳೋದು ಒಂದು, ಎರಡನೇದು ಏನಂದರೆ ಸುಜಾತಿತವಾಗಿ ಇದ್ರಿಗೆ ಕಾಂಪೌಂಡ್ ಮಾಡಿದ್ವಿ ಅಂತ ತೋರಿಸ್ಕೊಳೋದು ಎರಡನ್ನ ಆಪ್ಷನ್ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ, ಸರ್ಕಾರಿ ದುಡ್ಡು ಸಾರ್ವಜನಿಕರ ದುಡ್ಡನ್ನ ನುಂಗ್ತಾ ಇದ್ದಾರೆ. ನಾವು ಈ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳನ್ನು ಕೂಡ ಒಂದು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಕೋಲಾರ ತಾಲೂಕು ಪಂಚಾಯಿತಿ ಏನು EO ಆಗಿರ್ತಕ್ಕಂಥ ಮುನಿಯಪ್ಪ ಅವರು ಕೂಡ ಈ ಬಗ್ಗೆ ಒಂದು ಹಾರಿಕೆ ಉತ್ತರನ ಕೊಡ್ತಾರೆ. ನಾನು ಆ ಪಾರ್ಕ್ ಕಾಮಗಾರಿ ಮಾಡಿರೋದು ನನಗೆ ಗೊತ್ತಿಲ್ಲ, ಪಾರ್ಕ್ ಏನು ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳ್ತಾರೆ. ಅದೇ ನೀವು ವಿಡಿಯೋ ಕ್ಲಿಪ್ ತಂದು ನಮ್ಗೆ ತೋರಿಸಿದ್ರೆ ಇವತ್ತೇ ನನ್ನ ಗಮನಕ್ಕೆ ಬಂದಿದ್ದು. ಅದು ನೋಡಿ ಎಸ್ಟಿಮೇಟು ಮತ್ತು ವರ್ಕು MBಗೆ ನೋಡ್ಬಿಟ್ಟು ನಾನು ಡಿಸೈಡ್ ತೊಗೋಬೇಕಾಗುತ್ತೆ, ಏನಾಗಿದೆ ಏನೋ ಅಂದ್ಬಿಟ್ಟು ಅದು ಉಪಯೋಗ ಇದೆಯಾ ಇಲ್ಲ ಅಂತ ನೋಡಬೇಕಾಗುತ್ತೆ. ಮಾಡ್ಕೋಬೋದು, ಚೆನ್ನಾಗಿರುತ್ತಲ್ಲ ನೀಟಾಗಿ. ಈಗ ನಮ್ಮ ಮನೆ ಮುಂದಗಡೆ ಉದ್ಯಾನವನ ಬೆಳೆಸಿದ್ರೆ ನಮ್ಮ ಮನೆ ಮುಂದೆ ಬೇಡ ಅಂತ ಹೇಳ್ತಾರೆ, 1-2 ಗಿಡ ಹಾಕ್ಕೊಂಡ್ರೆ ನೀಟಾಗಿರುತ್ತೆ. ಪಂಚಾಯತಿಯಿಂದನೂ ಉದ್ಯಾನವನ ಅಂತ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇಲ್ಲ, ಇದು ಸಾರ್ವಜನಿಕರು ಬರ್ತಾರಲ್ಲ, ಆ ಸಾರ್ವಜನಿಕರು ಪಂಚಾಯತಿಗೆ ಬಂದು ಹೋಗ್ತಾ ಇರ್ತಾರೆ, ಒಳ್ಳೆ ಗಾಳಿ ಬಿಸಿಲಿ ಅಂತ ಮಾಡಿರ್ಬೋದು. ಅದನ್ನೆಲ್ಲ ನಾನು ಎಸ್ಟಿಮೇಟು ಏನು ವರ್ಕ್ ಆಗಿದೆ ನೋಡಿ ಮತ್ತೆ ನಾನು ಅಭಿಪ್ರಾಯ ಕೊಡಬೇಕಾಗುತ್ತೆ. ಗ್ರಾಮೀಣ ಭಾಗದ ಒಂದು ಕಲ್ಯಾಣಕ್ಕೆ ಬಳಕೆ ಆಗಬೇಕಾಗಿರುವಂತಹ ಈ ಒಂದು ನರೇಗಾ ಯೋಜನೆಯ ಅನುದಾನ ಇದೆ, ಈಗ ಅದು ಹಳ್ಳ ಹಿಡಿತಾ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ. ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ನರೇಗಾ ಯೋಜನೆಯಲ್ಲಿ ಸಾಕಷ್ಟು ಅವ್ಯವಹಾರಗಳಾಗಿದೆ ಮತ್ತು ಸಾಕಷ್ಟು ಕಡೆ ಏನು ಮಾನವ ಸಹಿತ ಯಂತ್ರೋಪಕರಣಗಳನ್ನು ಬಳಸಿ ಒಂದು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪ ಇದೆ. ಯಾವುದ್ರ ಮೇಲೂ ಕೂಡ ಅಧಿಕಾರಿಗಳು ಒಂದು ನಿರ್ದಾಕ್ಷಿಣ್ಯ ಒಂದು ಕ್ರಮವನ್ನು ಕೈಗೊಳ್ತಾ ಇಲ್ಲ. ಕೇವಲ ಒಂದು ಕಾಟಾಚಾರಕ್ಕೆ ಈ ಒಂದು ಕಾಮಗಾರಿಗಳನ್ನು ವೀಕ್ಷಣೆ ಮಾಡ್ತಾರೆ ಮತ್ತು ಬಿಲ್ಲನ್ನು ಮಂಜೂರು ಮಾಡ್ತಾರೆ. ಕೇವಲ ಒಂದು ನರೇಗಾ ಯೋಜನೆ ಕಾಮಗಾರಿಗಳು ಜಾರಿಯಾಗೋ ನಿಟ್ಟಿನಲ್ಲಿ ಅಧಿಕಾರಿಗಳು ಎಲ್ಲ ರೀತಿಯಾದಂಥ ಒಂದು ಕ್ರಮಗಳನ್ನು ಪಾಲನೆ ಮಾಡ್ತಾ ಇಲ್ಲ ಅನ್ನೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು. ರಘುರಾಜ್, News 18, ಕೋಲಾರ.